ನೋಡಿ, ಇವತ್ತು ಪ್ರಯಾಗ್ರಾಜ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿ ಆಗ್ತಾ ಇದೆ. ನೋಡಿ, ಇಲ್ಲಿವರೆಗೂ ಸುಮಾರು ಏನಿಲ್ಲ ಅಂದರೂ 15 ಕೋಟಿ ಭಕ್ತರು ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ, ಗಂಗೆಯಲ್ಲಿ ಮಿಂದೆದ್ದಿದ್ದಾರೆ. ಆದರೆ ಇವತ್ತು ನಡೆಯುವಂತಹ ಆ ವಿಶೇಷ ಆಚರಣೆ ಇದೆಯಲ್ವಾ, ಏನಿಲ್ಲ ಅಂದರೂ 10 ಕೋಟಿ ಭಕ್ತರು ಇವತ್ತು ಒಂದೇ ದಿನ ಪುಣ್ಯ ಸ್ನಾನ ಮಾಡುವಂತಹ ನಿರೀಕ್ಷೆಯನ್ನು ಮಾಡಲಾಗಿದೆ. ಇವತ್ತು ಮೌನಿ ಅಮಾವಾಸ್ಯೆ ಇವತ್ತು. ಹಾಗಾಗಿನೇ ಈ ವಿಶೇಷವಾದಂತಹ ದಿನ ಏನಿದೆ, ಕೋಟ್ಯಾನುಕೋಟಿ ಭಕ್ತರು ಕಾಯ್ತಾ ಇದ್ದರು ಈ ದಿನಕ್ಕೋಸ್ಕರ. ಇವತ್ತು ಪುಣ್ಯ ಸ್ನಾನವನ್ನು ಮಾಡಲಿದ್ದಾರೆ. ಭಾರೀ ವ್ಯವಸ್ಥೆಯನ್ನು ಉತ್ತರ ಪ್ರದೇಶ ಸರ್ಕಾರ ಪ್ರಯಾಗ್ರಾಜ್ನಲ್ಲಿ ಮಾಡಿಕೊಂಡಿದೆ ಈಗ. ಅದರಲ್ಲೂ ನೋಡಿ, ಈ ಮೌನಿ ಅಮಾವಾಸ್ಯೆ ನಾವೇನು ಕರಿತೀವಿ, ತಿಂಗಳಿಗೆ ಒಂದು ಅಮಾವಾಸ್ಯೆ ಬರುತ್ತೆ, ವರ್ಷಕ್ಕೆ 12 ಅಮಾವಾಸ್ಯೆ ಬರುತ್ತೆ. ಅದರಲ್ಲೂ ಈ ಮೌನಿ ಅಮಾವಾಸ್ಯೆಯ ವಿಶೇಷ ಅಂತ ಹೇಳಿದ್ರೆ, ಸೂರ್ಯನ ಒಂದು ಆಶೀರ್ವಾದ ಲಭಿಸುತ್ತೆ, ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ನಂಬಿಕೆ ಸನಾತನ ಪದ್ಧತಿಯಲ್ಲಿದೆ. ಹಾಗಾಗಿನೇ ಈ ಪುಣ್ಯ ಸ್ನಾನವನ್ನು ಇವತ್ತು ಮೌನಿ ಅಮಾವಾಸ್ಯೆಯ ದಿನದಂದು, ಅದರಲ್ಲೂ ಮಾಘ ಅವಧಿಯಲ್ಲಿ ಮಾಡೋದ್ರಿಂದಾಗಿ ಸಾಕಷ್ಟು ರೀತಿಯಾದಂತಹ ಒಂದು ಅನುಕೂಲಗಳಾಗುತ್ತೆ, ಪಾವಿತ್ರ್ಯತೆ ಇರುತ್ತೆ ಅನ್ನುವಂತಹ ನಂಬಿಕೆ ಹಿಂದೂಗಳ ಭಾವನೆಯಾಗಿದೆ. ಹಾಗಾಗಿನೇ ಇಷ್ಟು ದಿನ ಎಲ್ಲವೂ ಕೂಡ ನಾವು ಗಮನಿಸಿದ್ವಿ ಪ್ರಯಾಗ್ರಾಜ್ನಲ್ಲಿ ಯಾವ ರೀತಿಯಾದಂಥ ಆಚರಣೆಗಳು ನಡೀತಾ ಇತ್ತು ಅಂಥೇಳಿ. ನೋಡಿ, ಲಾಸ್ಟು ಶಿವರಾತ್ರಿಯಂದು ಕೊನೆಯ ಒಂದು ಈ ಸ್ನಾನ ಇರುತ್ತೆ, ತೀರ್ಥ ಪುಣ್ಯ ಸ್ನಾನ ಇರುತ್ತೆ. ಅಂದರೆ ಮೌನಿ ಅಮಾವಾಸ್ಯೆ ಏನಿದೆ, ಪ್ರತಿ ತಿಂಗಳಿಗೊಂದ್ಸರಿ ಬರುವಂಥ ಒಂದು ಅಮಾವಾಸ್ಯೆ ಆಗಿರೋದ್ರಿಂದಾಗಿ ಅದು ಹಂತ ಹಂತವಾಗಿ 15 ದಿನ ಈ ರೀತಿಯಾಗಿ ದಿನಾಂಕಗಳನ್ನು ಕೂಡ ಈಗಾಗಲೇ ಅದಕ್ಕೆ ನಿಗದಿ ಮಾಡಲಾಗಿದೆ. ಅವತ್ತು ಕಂಪ್ಲೀಟಾಗಿ ಸಂಪನ್ನ ಆಗಿಬಿಡುತ್ತೆ ಮಹಾಕುಂಭಮೇಳ. ಏನಿಲ್ಲ ಅಂತ ಹೇಳಿದ್ರು 45 ಕೋಟಿ ಭಕ್ತರು ಪುಣ್ಯ ಸ್ನಾನ ಮಾಡುವಂತಹ ನಿರೀಕ್ಷೆಗಳನ್ನು ಇಟ್ಕೊಂಡಿದ್ದಾರೆ. ನೋಡಿ, ಇವತ್ತು 10 ಕೋಟಿ ಜನ ಅಂತ ಹೇಳಿದೆ, ಫೆಬ್ರವರಿ 26 ವೇಳೆಗೆ ಅದು ದಾಖಲೆ ಆಗುತ್ತೆ. 1000 ವೈದ್ಯರನ್ನು ನಿಯೋಜನೆ ಮಾಡಲಾಗಿದೆ ಒನ್ ಡೇ, ಅಂದರೆ ಇವತ್ತಿಗೋಸ್ಕರ 300 ತಜ್ಞ ವೈದ್ಯರನ್ನು ಕೂಡ ಇವತ್ತು ನಿಯೋಜನೆಯನ್ನು ಮಾಡಲಾಗಿದೆ. ಸಾಧು ಸಂತರು, ಅಘೋರಿಗಳು ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಆಗಮಿಸಿದ್ದಾರೆ. 6,000 ಕೋಟಿಗಿಂತ ಹೆಚ್ಚು ಖರ್ಚನ್ನು ಮಾಡಲಾಗ್ತಾ ಇದೆ. ಅದರಲ್ಲೂ ಸಾಕಷ್ಟು ವಿಶೇಷತೆಗಳಿಗೆ ಈ ಬಾರಿಯ ಮಹಾಕುಂಭಮೇಳ ಸಾಕ್ಷಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನೋಡಿ, ಅಮೇರಿಕಾದ ಜನಸಂಖ್ಯೆ ಏನಿದೆಯಲ್ವಾ, ಅಷ್ಟರ ಮಟ್ಟಿಗೆ ಭಕ್ತಾದಿಗಳು, ಅಮೇರಿಕದ ಜನಸಂಖ್ಯೆಯಷ್ಟು ಭಕ್ತಾದಿಗಳು ಬರೀ ಪ್ರಯಾಗ್ರಾಜ್ನಲ್ಲಿ ಈ ಪುಣ್ಯ ಸ್ನಾನ ಮಾಡಲಿಕ್ಕೆ ಅಂಥೇಳಿ ಆಗಮಿಸ್ತಾ ಇದ್ದಾರೆ. ಐತಿಹಾಸಿಕವಾದಂಥ ಒಂದು ದಾಖಲೆಯಾಗಿ ಇವತ್ತಿನ ಪುಣ್ಯ ಸ್ನಾನ ಉಳಿಯುತ್ತೆ. ನೋಡಿ, ಈಗ ಎಲ್ಲ ಕಡೆಗಳಿಂದ ಟ್ರೈನ್ಗಳು ವ್ಯವಸ್ಥೆ ಮಾಡಿದ್ದಾರೆ, ಫ್ಲೈಟ್ಗಳು ವ್ಯವಸ್ಥೆ ಮಾಡಿದ್ದಾರೆ. ಕೆಲವೊಂದಿಷ್ಟು ಅವಾಂತರಗಳಾಗ್ತಾ ಇದೆ, ಅಂದರೆ ಕಾಲು ತುಳಿದಾಗಿರ್ಬೋದು, ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಬಿಟ್ಟರೆ ಎಲ್ಲ ವ್ಯವಸ್ಥಿತವಾಗಿ ನಡೀತಾ ಇದೆ.